ಕೊನೆಗೂ ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ದಾರೆ ದರ್ಶನ್ 102 ದಿನಗಳ ಬಳಿಕ ಈಗ ಜಾಮೀನಿಗೋಸ್ಕರ ಅರ್ಜಿಯನ್ನ ಸಲ್ಲಿಸಿದ್ದಾರೆ ದರ್ಶನ್ ಪರ ವಕೀಲರು ಇವತ್ತು ಕೋರ್ಟ್ನಲ್ಲಿ ಅರ್ಜಿಯನ್ನ ಹಾಕಿದ್ದಾರೆ ಬಂಧನವಾಗಿ 100 ದಿನ ಕಳೆಯಿತು 102 ಇನ್ಫ್ಯಾಕ್ಟ್ 102 ದಿನಗಳ ನಂತರ ಈಗ ಜಾಮೀನಿಗೋಸ್ಕರ ಅರ್ಜಿಯನ್ನ ಹಾಕೊಂಡಿದ್ದಾರೆ 57ನೇ ಸಿಸಿಎಚ್ ಕೋರ್ಟ್ಗೆ ಜಾಮೀನು ಅರ್ಜಿ ಸಲ್ಲಿಕೆಯಾಗಿದೆ ಈಗ 3 ಗಂಟೆಯ ನಂತರ ವಿಚಾರಣೆ ಆರಂಭವಾಗುತ್ತೆ ಅನ್ನುವಂಥದ್ರ ಬಗ್ಗೆ ಇದ್ದಂತಹ ಮಾಹಿತಿ ಸೊ ಇನ್ನ ಇವತ್ತೇ ಏನು ನಿರ್ಧಾರ ಆಗುತ್ತೆ ಇವತ್ತು ಏನೇನು ಆಗುತ್ತೆ ಕೋರ್ಟ್ನ ಪ್ರೊಸೀಡಿಂಗ್ಸ್ ಅನ್ನುವಂಥದ್ದು ಇನ್ನಷ್ಟೇ ಮಾಹಿತಿ ನಮಗೂ ಕೂಡ ಲಭ್ಯವಾಗಬೇಕಿದೆ ಒಟ್ಟಿನಲ್ಲಿ 57ನೇ ಸಿಸಿಎಚ್ ಕೋರ್ಟ್ಗೆ ಈಗ ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ದರ್ಶನ್ ಪರ ವಕೀಲರು ಜಾಮೀನು ಅರ್ಜಿ ಬಗ್ಗೆ ಸ್ವತಃ ದರ್ಶನ್ ಅವರ ವಕೀಲರಿಗೆ ಫೋನ್ ಮಾಡಿ ಜೈಲಿನಿಂದಲೇ ಫೋನ್ ಮಾಡಿ ಕೋರ್ಟ್ನಲ್ಲಿದ್ದಂಥ ಸಂದರ್ಭದಲ್ಲಿ ಅವರ ವಕೀಲರ ಜೊತೆಗೆ ಮಾತನಾಡಿದ್ದಾರೆ ಅಂದರೆ ಹೇಗೆ ಏನು ಎತ್ತ ಯಾವ ರೀತಿ ಪ್ರೊಸೀಜರ್ಸ್ ಇರುತ್ತೆ ಯಾವಾಗ ಅರ್ಜಿ ಸಲ್ಲಿಸ್ತಾ ಇದ್ರಿ ಇದೆಲ್ಲದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಬಳ್ಳಾರಿ ಹೈ ಸೆಕ್ಯೂರಿಟಿ ಸೆಲ್ನಲ್ಲೇ ಫೋನ್ನ ವ್ಯವಸ್ಥೆ ಇತ್ತು ಸೊ ಹಾಗಾಗಿ ಫೋನ್ ಮಾಡಿ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಈಗ ಪ್ರೆಸೆಂಟ್ ಕಾಲ್ ಸಿಸ್ಟಮ್ ಮಾಡಿ ದರ್ಶನ್ ಫೋನ್ ಕರೆ ಮಾಡೋದಕ್ಕೆ ಅವಕಾಶ ಇದೆ ಸೊ ಹಾಗಾಗಿ ಫೋನ್ ಮಾಡಿ ಮಾತಾಡಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಜಾಮೀನು ಅರ್ಜಿಯ ವಿಚಾರಣೆ ಆರಂಭವಾಗುತ್ತೆ 57ನೇ ಸಿಸಿಎಚ್ ನ್ಯಾಯಾಲಯದಲ್ಲಿ ಬೇಲ್ ಅರ್ಜಿಯ ಒಂದು ವಿಚಾರಣೆ ಇವಾಗ ನಡೆಯುತ್ತೆ ಅರ್ಜಿ ವಿಚಾರಣೆಯನ್ನು ನಡೆಸಲಿರುವಂಥ ನ್ಯಾಯಾಧೀಶ ಜೈಶಂಕರ್ ಅವರು ದರ್ಶನ್ ಪರ ಅರ್ಜಿ ಸಲ್ಲಿಸಿರುವಂಥವರು ವಕೀಲ ಸುನಿಲ್ ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕೆ ಈಗ ಪೊಲೀಸರಿಗೂ ಕಾಲಾವಕಾಶವನ್ನು ಕೊಡಲಾಗುತ್ತೆ ಇನ್ಫ್ಯಾಕ್ಟ್ ನಾವು ಈ ಥರದ ಪ್ರಕರಣಗಳಲ್ಲಿ ಸಾಕಷ್ಟು ಬಾರಿ ಈ ಥರದ ಪ್ರಕರಣಗಳಲ್ಲಿ ನೋಡ್ತಂಥ ಸಂದರ್ಭದಲ್ಲಿ ಜಾಮೀನಿಗೆ ಹಾಕಿದಾಗ ಈಗ ನೆಕ್ಸ್ಟಿನ ಒಂದು ಪ್ರೊಸೀಜರ್ಸ್ ಹೇಗಿರುತ್ತೆ ಅನ್ನುವಂಥ ಒಂದು ಕುತೂಹಲ ಅಂತೂ ಇದ್ದೇ ಇರುತ್ತೆ ಮತ್ತಷ್ಟು ಡೀಟೇಲ್ಸ್ ನಾವು ಪ್ರತಿನಿಧಿ ರಮೇಶ್ ನೀಡ್ತಾರೆ ರಮೇಶ್ ವಿಚಾರಣೆ ಆರಂಭವಾಗಿದೆಯಾ ಸೊ ಇವತ್ತು ಏನೆಲ್ಲ ಆಗಬಹುದು ಏನಿರುತ್ತೆ ಇವಾಗ ಕೋರ್ಟ್ನ ಪ್ರೊಸೀಡಿಂಗ್ಸ್ ಹೇಗಿರುತ್ತೆ ಈಗ ರೆಹಮಾನ್ ಇವತ್ತು ಬೆಳಿಗ್ಗೆ ಅಷ್ಟೇ ಈ ಜಾಮೀನು ಕೋರಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಇದರಲ್ಲಿ ಮುಖ್ಯವಾಗಿ ಈಗಾಗಲೇ ಏನು ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಿ ಚಾರ್ಜ್ ಶೀಟ್ ಸಲ್ಲಿಸಿರೋದ್ರಿಂದ ಮತ್ತೆ ಇನ್ಯಾವುದು ಇನ್ವೆಸ್ಟಿಗೇಷನ್ ಬಾಕಿ ಇಲ್ಲದೆ ಇರೋದ್ರಿಂದ ಜಾಮೀನು ಕೊಡಬೇಕು ಅಂತೇಳಿ ಮನವಿ ಮಾಡಿದ್ದಾರೆ ಜೊತೆಗೆ ಈ ಕೇಸ್ನಲ್ಲಿ ಇದುವರೆಗೂ ಇನ್ವೆಸ್ಟಿಗೇಷನ್ಗೆ ಸಹಕಾರ ಕೊಟ್ಟಿರೋದ್ರಿಂದ ಇದನ್ನ ಕೂಡ ಪರಿಗಣಿಸಬೇಕು ಹೀಗಾಗಿ ಜಾಮೀನು ಕೊಡಬೇಕು ಮತ್ತೆ ಈಗೇನು ವಿಚಾರಣೆ ನಡೆಯುತ್ತೆ ಮುಂದೆ ಅದಕ್ಕೂ ಕೂಡ ಸಹಕಾರ ಕೊಡ್ತೀವಿ ಅನ್ನುವಂತ ಒಂದು ವಾದ ಮಂಡನೆಯನ್ನ ಮಾಡೋರಿದ್ದಾರೆ ಕೋರ್ಟ್ ಸಹಜವಾಗಿ ಈಗ ಆಕ್ಷೇಪಣೆ ಸಲ್ಲಿಸಿ ಅಂತ ಹೇಳಿ SPPಗೆ ನೋಟಿಸ್ ಕೊಡುತ್ತೆ ಅದಾದ್ಮೇಲೆ ಮತ್ತಷ್ಟು ಕಾಲಾವಕಾಶ ಕೊಡುತ್ತೆ ಹೀಗಾಗಿ ಈ ವಿಚಾರಣೆ ಮುಂದಿನ ವಾರಕ್ಕೆ ಮುಂದೂಡುವಂತ ಸಾಧ್ಯತೆ ಇದೆ ಇವತ್ತೇನೆ ಯಾವುದೇ ಆದೇಶ ಆಗುವಂತ ಸಾಧ್ಯತೆಗಳಿಲ್ಲ ಬದಲಾಗಿ ಮುಂದಿನ ವಾರಕ್ಕೆ SPP ಇಂದ ಆಕ್ಷೇಪಣೆಯನ್ನು ಪರಿಗಣಿಸ್ತಾರೆ ಸಹಜವಾಗಿಯೇ ಇದಕ್ಕೆ ಜಾಮೀನು ಕೊಡಬಾರ್ದು ಅಂತೇಳಿ SPP ಕೂಡ ಆಕ್ಷೇಪಣೆ ಸಲ್ಲಿಸೋರಿದ್ದಾರೆ ಯಾಕಂದ್ರೆ ಈಗಾಗಲೇ ಸಾಕ್ಷ್ಯ ನಾಶದ ಆರೋಪ ಇದೆ ದರ್ಶನ್ ವಿರುದ್ಧ ಜೊತೆಗೆ ದರ್ಶನ್ ಕೂಡ ಪ್ರಭಾವಿ ಆಗಿರೋದ್ರಿಂದ ಪ್ರೊಡ್ಯೂಸರ್ಸ್ ಮತ್ತೆ ರಾಜಕಾರಣಿಗಳ ನಂಟು ಇರೋದ್ರಿಂದ ಸಾಕ್ಷ್ಯ ನಾಶ ಆಗುವಂತ ಸಾಧ್ಯತೆ ಇದೆ ಹೀಗಾಗಿ ಏನು ವಿಚಾರಣೆ ಮುಕ್ತಾಯ ಆಗುವವರೆಗೂ ಕೂಡ ಜಾಮೀನು ಅರ್ಜಿ ಬಗ್ಗೆ ಯಾವುದೇ ತೀರ್ಮಾನ ಮಾಡಬಾರ್ದು ಅಂತೇಳಿ ಏನು ಅಥವಾ ಜಾಮೀನು ಕೊಡಬಾರ್ದು ಅಂತೇಳಿ ಆಕ್ಷೇಪಣೆ ಸಲ್ಲಿಸುವಂತ ಸಾಧ್ಯತೆ ಇದೆ ಹೀಗಾಗಿ ಇವತ್ತು ಕೇವಲ ಆರಂಭಿಕ ಹಂತದ ವಿಚಾರಣೆ ಮಾತ್ರ ನಡೆಯುತ್ತೆ ನಡೆದು SPPಗೆ ನೋಟಿಸ್ ಜಾರಿ ಮಾಡಲಾಗುತ್ತೆ ಅಂದ್ರೆ ಆ ಪ್ರಕ್ರಿಯೆ ಮಾತ್ರ ನಡೆಯುತ್ತೆ ಅದಾದ ನಂತರ ಮುಂದಿನ ವಾರ ಈ ಬಗ್ಗೆ ಅಂತಿಮ ವಿಚಾರಣೆ ನಡೆಯುತ್ತೆ ಸೆಷನ್ಸ್ ಕೋರ್ಟ್ ನಲ್ಲಿ ಮತ್ತೆ ನಿನ್ನೆನೆ ಈ ಕೇಸಿಗೆ ಸಂಬಂಧಪಟ್ಟಂತೆ ಹಿರಿಯ ವಕೀಲ CV ನಾಗೇಶ್ ಅವ್ರನ್ನ ಭೇಟಿ ಮಾಡಿ ಅಂದ್ರೆ ಅವರ ಆಫೀಸಲ್ಲಿ ಇದು ಡ್ರಾಫ್ಟ್ ಆಗಿದೆ ಬೇಲ್ ಅಪ್ಲಿಕೇಶನ್ ಹೀಗಾಗಿ ಅವರೇ ಈ ಕೇಸ್ನಲ್ಲಿ ವಾದ ಮಂಡಿಸುವಂತ ಸಾಧ್ಯತೆ ಇದೆ ಮುಂದಿನ ವಾರ ಇವತ್ತು ಅವರ ಬೇರೆ ಜೂನಿಯರ್ ಆನ್ ರೆಕಾರ್ಡ್ ಇರುವಂತಹ ವಕೀಲರು ಇವತ್ತು ವಾದ ಮಂಡಿಸುವಂತ ಸಾಧ್ಯತೆ ಇದೆ ಹೀಗಾಗಿ ಇವತ್ತು ವಾದ ಮಂಡನೆ ಆದ್ರೆ ನೋಟಿಸ್ ಮಾತ್ರ ಜಾರಿ ಆಗುತ್ತೆ ರೆಹಮಾನ್ ಥ್ಯಾಂಕ್ ಯು ರಮೇಶ್